ಜಿ. ಪರಮೇಶ್ವರ್ ರಾವ್ರವರ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳು. ಕರ್ನಾಟಕ ಸರ್ಕಾರ ಇವರ 75ನೇ ಹುಟ್ಟುಹಬ್ಬದ ಪ್ರಯುಕ್ತ ಮಂಡ್ಯ ಜಿಲ್ಲಾ ಸಾರ್ವಜನಿಕ ಆಸ್ಪತ್ರೆ ರೋಗಿಗಳಿಗೆ ಹಣ್ಣು, ಹಂಪಲು ಹಾಗೂ ಬ್ರೆಡ್ ಅನ್ನು ವಿತರಿಸಲಾಯಿತು. ಡಾಕ್ಟರ್ ಜಿ. ಪರಮೇಶ್ವರ್ ರಾವ್ರವರು 100 ಕಾಲ ಬಾಳಲೆಂದು, ಭವಿಷ್ಯದಲ್ಲಿ ಮುಖ್ಯಮಂತ್ರಿಗಳಾಗಲೆಂದು ಸಮಾಜದ ಗಣ್ಯರಾದ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರೂ ಆದ ಶ್ರೀ ಸುರೇಶ್ ಕಂಠಿರವರ ಪರವಾಗಿ ಹಾಗೂ ಅನ್ನದಾನಿ ಭೀಮ್ ಆರ್ಮಿ ಸಂಸ್ಥಾಪಕರು, ಲೋಕೇಶ್ ಅಹಿಂದ ಸಂಚಾಲಕರು, ವಿಜಯಕುಮಾರ್ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ, ನಿತ್ಯಾನಂದ ಸಿವೈ ಕೆಪಿಸಿಸಿ ಕಾರ್ಯಕಾರಿ ಸಮಿತಿ ಸದಸ್ಯರು, ಶಿವಕುಮಾರ್, ದಿಲೀಪ್, ತುಕಾರಾಂ, ಅರುಣ್, ಶರತ್, ಆಕಾಶ್, ಪ್ರಕಾಶ್ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸದಸ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ನಮ್ಮ ನೆಚ್ಚಿನ ಉಪಮುಖ್ಯಮಂತ್ರಿಗಳಾದ ಡಾಕ್ಟರ್ ಜಿ. ಪರಮೇಶ್ವರ್ ಅವರ 75ನೇ ಹುಟ್ಟುಹಬ್ಬವನ್ನು ನಾವು ನಮ್ಮ ಸಮಾಜದ ಗಣ್ಯರೆಲ್ಲ ಸೇರಿ ಇವತ್ತು ಜನರಲ್ ಆಸ್ಪತ್ರೆ ಮಂಡ್ಯ ಇಲ್ಲಿ ರೋಗಿಗಳಿಗೆ ಬ್ರೆಡ್ಡು, ಹಣ್ಣುಗಳನ್ನು ವಿತರಣೆ ಮಾಡಿ ಅವರ ಹುಟ್ಟುಹಬ್ಬವನ್ನು ಆಚರಿಸಿದ್ದೀವಿ. ಅವರಿಗೆ ನಮ್ಮ ಸಮಾಜದ ಮುಖ್ಯಮಂತ್ರಿನೇ ಆಗಬೇಕಾಗಿತ್ತು. ಗಣ್ಯರು ಉಪಮುಖ್ಯಮಂತ್ರಿ ಆಗಿದ್ದಾರೆ. ಆದ್ದರಿಂದ ನಮ್ಮ ಸಮಾಜದ ಎಲ್ಲ ಮಂಡ್ಯ ಜಿಲ್ಲಾ ಗಣ್ಯರು ಸೇರಿ ಇವತ್ತು ಜಿಲ್ಲಾಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣುಗಳನ್ನು, ಬ್ರೆಡ್ಗಳನ್ನು ವಿತರಣೆ ಮಾಡಿದ್ದೀವಿ. ಅವರಿಗೆ 100 ಕಾಲ ಬಾಳಲಿ ಮತ್ತು ಭವಿಷ್ಯದಲ್ಲಿ ಮುಖ್ಯಮಂತ್ರಿ ಆಗಲಿ ಅಂತ ಎಲ್ಲರೂ ಸಹ ತುಂಬ ಹೃದಯದಿಂದ ಆಶಿಸ್ತಾ ನಾವು ಈ ದಿನ ಅವರ ಬರ್ತ್ಡೇಯನ್ನು ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಮಂಡ್ಯ ಜಿಲ್ಲಾ ದಲಿತರುಗಳು ಜಿ. ಪರಮೇಶ್ವರ್ ಉಪಮುಖ್ಯಮಂತ್ರಿಗಳು ಹಾಗೂ ನೆಚ್ಚಿನ ನಾಯಕರ 75ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಅವರ ಪರಮಾಪ್ತನಾದ ಮಂಡ್ಯ ಜಿಲ್ಲೆಯ ಹಿರಿಯ ಕಾಂಗ್ರೆಸ್ ನಾಯಕರು, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಹಾಗೂ ಶೋಷಿತ ವರ್ಗಗಳ ರಾಜ್ಯ ಸಂಸ್ಥಾಪಕ ಶ್ರೀಮಾನ್ ಕಂಠಿ ಹಾಗೂ ಅವರ ಸಂಘಟಕರು ಇವತ್ತು ಮಂಡ್ಯ ಜಿಲ್ಲೆಯ ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ ಹಣ್ಣು, ಹಂಪಲು, ಬ್ರೆಡ್ಡು ಎಲ್ಲ ರೋಗಿಗಳಿಗೂ ವಿತರಣೆ ಮಾಡಿ ಅವರಿಗೆ ಶುಭಾಶಯನ ಕೋರ್ತಾ ಇದ್ದೀವಿ. ಥ್ಯಾಂಕ್ ಯು.